ಮಾಮ್ ನೋಡಿ ಮಾಮ್, ಎಲ್ಲರೂ ಎಷ್ಟು ಆರಾಮಾಗಿ ಕೂತಿದ್ದಾರೆ, ಎಲ್ಲ ಮ್ಯಾಟರು ಅಷ್ಟು ಈಸಿಯಾಗಿ ತಗೋತಾರಲ್ಲ, ಅದು ಹೇಗೆ ಸಾಧ್ಯ? ನನಗೂ ಅದೇ ಶಾಕ್ ಆಗ್ತಿದೆ ಬೇಬಿ. ಒಬ್ಬರ ಮುಖದಲ್ಲೂ ಒಂಚೂರು ಗಾಬರಿ ಇಲ್ಲ. ಇನ್ನೊಂದು ಮದುವೆ ಮಾಡ್ತಿದೀವಿ ಅನ್ನೋ ಫೀಲೇ ಇಲ್ಲ. ಅಲ್ಲ ಮಾಮ್, ಅಂಡ್ ಶಮ್ಮು ಜೊತೆ ಮದ್ವೆ ಅಂತ ನಂಗೇನು ಬೇಜಾರಿಲ್ಲ, ಬಟ್ ಮ್ಯಾರೇಜ್ ಅಂದ್ರೆ ಅಷ್ಟು ಈಸಿನಾ ಮಾಮ್? ಅಲ್ಲ ಮಾಮ್, ಇವ್ರಿಗೆಲ್ಲ ಎಷ್ಟು ಈಸಿಯಾಗಿ ಎರಡು ಮ್ಯಾರೇಜ್ ಎಲ್ಲ ಆಗುತ್ತೆ, ಬಟ್ ನನಗೆ ನಾನ್ ಲೈಕ್ ಮಾಡ್ತಿರೋ ರಿಷಿ ಜೊತೆ ಒಂದ್ಸಲನೂ ಮ್ಯಾರೇಜ್ ಆಗಿಲ್ಲ. ಬೇಬಿ, ಎಲ್ಲದಕ್ಕೂ ಕಾಲ ಅನ್ನೋದು ಕೂಡಿ ಬರಬೇಕು. ನಿನ್ನ ಲೈಫಲ್ಲೂ ಅದು ಬಂದೇ ಬರುತ್ತೆ. ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ. ಅಲ್ಲ, ನನ್ಗೇನು ಆಶ್ಚರ್ಯ ಆಗ್ತಿರೋದು ಗೊತ್ತಾ? ಇವರೆಲ್ಲ ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ. ಅಲ್ಲ, ತಾರಾ ರಮೇಶು ಸುಮ್ಮನಿದ್ದಾರಲ್ಲ, ಏನಾಗಿದೆ ಇವ್ರಿಗೆ? ಅದೇ ಮಾಮ್, ಒಂದ್ ಜ್ಯೂಸ್ ಕುಡಿಯೋ ಟೈಮಲ್ಲಿ ಇವ್ರು ಮದ್ವೆ ಮಾಡಿ ಮುಗಿಸ್ತಾರ? ಅದು ಬೇರೆ, ಇವಳು ಆಲ್ರೆಡಿ ಮದ್ವೆ ಆಗಿರೋ ಹುಡುಗಿ, ಅವ್ಳ ಫಸ್ಟ್ ಹಸ್ಬೆಂಡ್ ಬರ್ಬೋದು, ಒಂದ್ ಗಲಾಟೆ ಸ್ಟಾರ್ಟ್ ಮಾಡ್ಬೋದು, ಇಂಥದ್ ಯಾವ ಟೆನ್ಷನ್ ಇಲ್ವಲ್ಲ ಇವ್ರಿಗೆ. ಬೇಬಿ, ಕಲಿಯುಗ ಅಂದ್ರೆ ಇದೆ. ಅಯ್ಯೋ, ಇದ್ರಲ್ಲೇನಿದೆ ಬಿಡಿ. ಒಂದೇ ಹುಡುಗಿನ ಮೂರ್ ಜನ ಮದ್ವೆ ಆಗಿರೋದನ್ನ ನೋಡಿದೀವಿ, ಇದಿನ್ನೂ ಎರಡನೇ ಮದ್ವೆ. ನೀವೇ ಹೇಳಿದ್ರಲ್ಲ ಕಲಿಯುಗ ಅಂತ. ಅಲ್ಲ, ನಾನ್ DCPಗೆ ಅಮ್ಮನ್ನ ಹೆದರ್ಸಕ್ ಹೇಳಿದ್ದು ರಚನಾ ನೆಮ್ಮದಿ ಹಾಳಾಗಿ, ಅದ್ರ ಮೂಲಕ ಆ ಮನೆಯವ್ರ ನೆಮ್ಮದಿ ಎಲ್ಲ ಎಕ್ಕುಟ್ಟು ಹೋಗ್ಲಿ ಅಂತ. ರಿಷಿ ಕಮಲಿ ಮಧ್ಯೆ ದೊಡ್ಡ ಜಗಳ ಆಗ್ಬೇಕು ಅಂತ ನಾನ್ ಮಾಡಿದೆ. ಆದ್ರೆ ಇವ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ರಚನನ್ಗೆ ಇನ್ನೊಂದು ಮದ್ವೆ ಮಾಡಕ್ ಹೊರಟಿದಾರಲ್ಲ, ಏನು ಕರ್ಮ ನಮ್ದು. ರಿಷಿ ಸರ್, ಈಟೊತ್ತಾದ್ರೂ ಅಮರಣ್ಣ ಬರಲೇ ಇಲ್ಲ. ನಂಗೆ ಯಾಕೋ ಸ್ಯಾನೆ ಭಯ ಆಯ್ತೈತೆ ಸರ್. ಕಮಲಿ ಅವರ ಇನ್ನೇನು ಬಂದ್ಬಿಡ್ಬೋದು. ಅಟ್ಲೀಸ್ಟ್ ಫೋನ್ ಯಾರು ಮಾಡಬೇಕಿತ್ತು ಕಮಲಿ ಅವರ. ನಿಮ್ಗೇನಾದ್ರೂ ಕಾಲ್ ಮಾಡಿದಾನ ಚೆಕ್ ಮಾಡಿ. ಇಲ್ಲ ಸರ್. ಇವಾಗಲೇ ಮದುವೆ ಅಂತ ಹೇಳಿದ್ರು ಇಷ್ಟು ಲೇಟ್ ಮಾಡ್ತಿದ್ದಾನೆ. ಮದುವೆ ಇರೋದು ಅವನು ಹೆಂಡ್ತಿದ್ದೇನೆ. ಹೀಗಿದ್ದಾಗಲೂ ಅವ್ನು ನೆಮ್ಮದಿಯಾಗಿ ಎಲ್ಲೋ ಹೇಗಿರಕ್ಕೆ ಸಾಧ್ಯ ಅಮ್ಮ? ನನ್ಗೊಂದೊಂದ್ಸರಿ ಇವನ್ ಮನುಷ್ಯ ಹೌದೋ ಅಲ್ವೋ ಅನ್ಸುತ್ತಮ್ಮ. ರಚನಾ, ಕೂಲ್. ಅವನೇನೇನು 10 ನಿಮಿಷದಲ್ಲಿ ಬಂದ್ಬಿಡ್ತಾನೆ. ಇಲ್ಲ ಅಣ್ಣ, ಅವ್ನು ಖಂಡಿತ ಬರಲ್ಲ. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಮದ್ವೆ ಅಂತ ಗೊತ್ತಾಗಿದ ತಕ್ಷಣ ಓಡ್ ಬರ್ತಿದ್ದ. ನಂಗೆ ಗೊತ್ತಾಯ್ತು ಅವ್ನು ಬರಲ್ಲ. ರಚನಾ, ನೀನೇನೋ ಚಿಂತೆ ಮಾಡಬೇಡ. ನಿನ್ನ ನಂಬಿಕೆನ ನೀನು ಕಳ್ಕೊಂಬೇಡ ರಚನಾ. ಅಮರಣ್ಣ ಖಂಡಿತವಾಗ್ಲೂ ಬರ್ತಾನೆ. ಹೌದು ರಚನಾ, ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅಂಬಿ,
ಕಮಲಿ ಅವರೇ, ಒಂದ್ಸಲಿ ಫೋನ್ ಮಾಡಿ ಟ್ರೈ ಮಾಡಿ. ಹ್ಞೂ ಸರ್. ಹಲೋ, ಹೇಳೋ. ಅಂಬಿ ಅಬ್ಬಿ ಎಲ್ಲಿದ್ಯಾ? ಯಾಕೋ ಒಳ್ಳೆ ಮೂದೇವಿ ಥರ ಮಾತಾಡ್ತಿದ್ಯಾ? ಏನಾಯ್ತು? ನಾನು ಬದುಕಲ್ಲ ಅಂಬಿ, ಸತ್ತೋಗ್ತೇನೆ ನಾನು. ಸಾಯ ಅಂತದ್ ಏನಾಗಿದೆ ನಿಂಗೆ? ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ ಅಂಬಿ? ನನ್ನ ಚಿನ್ನ ರಚನಾ, ನನ್ನ ಜೀವನ ಅಂಬಿ. ಆ ಪೊಲೀಸ್ ನನ್ನ ಬ್ಲಾಕ್ ಮೇಲ್ ಮಾಡ್ದ ಅಂತ ನಾನು ಎಲ್ಲರ ಜೊತೆ ನಾಡ್ಕಾಡ್ತಾ ಇದ್ದೀನಿ. ಅವ್ರು ಚೆನ್ನಾಗಿರ್ಲಿ ಅಂತಾನೆ ನಾನು ನಾಡ್ಕಾಡ್ತಾ ಇರೋದು ಅಂಬಿ. ನನಗೆ ಇದನ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ನಾನು ನನ್ನ ಚಿನ್ನನ ತುಂಬಾ ಪ್ರೀತಿಸ್ತೀನಿ ಅಂಬಿ, ಆದ್ರೆ ಅವಳಿಗೆ ಹೇಳಕ್ ಆಗ್ತಿಲ್ಲ ಅಷ್ಟೇ. ಅವಳು ಇನ್ಯಾರು ನಮ್ಮ ಮದುವೆ ಆಗ್ತಾಳೆ ಅನ್ನೋ ವಿಷಯ ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ ಅಂಬಿ. ಅವಳ ಹತ್ರ ಹೋಗಕ್ಕಾಗ್ದೆ, ಮಾತಾಡಕ್ಕಾಗ್ದೆ ನರಕ ಅನ್ಭವಿಸ್ತಾ ಇದ್ದೀನಿ ಅಂಬಿ. ಅವಳು ಇನ್ನೊಬ್ಬನ್ ಮದ್ವೆ ಆಯ್ತು ಅಂದ್ರೆ ನಾನು ಖಂಡಿತ ಬದುಕಿರಲ್ಲ. ಏಯ್, ಏನೋ ಮಾತಾಡ್ತಿದ್ಯಾ? ಹೌದು ಅಂಬಿ, ಸಾಯಕ್ ಮುಂಚೆ ನಿನ್ನ ಹತ್ರ ಮಾತಾಡ್ಬೇಕು ಅನ್ಸ್ತು, ಅದಕ್ಕೆ ಫೋನ್ ಮಾಡ್ದೆ. ಲೋ, ಅವಳನ್ನ ಅಷ್ಟು ಪ್ರೀತಿಸ್ತಿದ್ದೀನಿ, ಇಷ್ಟು ಪ್ರೀತಿಸ್ತಿದ್ದೀನಿ ಅಂತೆಲ್ಲ ಹೇಳ್ದಲ್ಲ. ಬದುಕಿದ್ರೆ ಅವಳ ಜೊತೆನೆ ಬದುಕ್ಬೇಕು ಕಣೋ. ನೀನ್ ಸಾಯೋದಾದ್ರೆ ಅವಳಿಗೆ ಯಾಕೆ ತಾಳಿ ಕಟ್ದೆ? ನಾನು ಅವಳ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂಬಿ, ಅದಕ್ಕೆ ಅವಳನ್ನ ಮದ್ವೆ ಆಗಿದ್ದು. ಆದ್ರೆ ಅವಳ ಹತ್ರ ಬಾಳಕ್ಕೆ ಆಗ್ತಾ ಇಲ್ಲ. ಅವಳು ಇನ್ಯಾವನ್ನ ಮದ್ವೆ ಆಗೋದನ್ನ ನೋಡೋ ಶಕ್ತಿ ನನಗಿಲ್ಲ ಅಂಬಿ. ಏ ಗುಲ್ಡು, ಪ್ರೀತಿಸ್ತಿದ್ದೀನಿ ಅಂತ ಇಲ್ಲಿ ಹೇಳೋದಲ್ಲ, ದಮ್ ಇದ್ರೆ ಹೋಗ್ ಅವಳ ಹತ್ರ ಹೇಳು. ನೀನ್ ಸಾಯಕ್ ತೋರಿಸ್ತಿರೋ ಧೈರ್ಯನ ಹೋಗಿ ಅವಳ ಹತ್ರ ಪ್ರೀತಿ ಹೇಳ್ಕೊಳಕ್ ತೋರ್ಸು. ಅದ್ಯಾವನ ಪೊಲೀಸ್ ನಿನ್ಗೆ ಎದುರಿಸ್ತಿದಾನಲ್ಲ, ಅವನ ಹತ್ರ ತೋರಿಸು. ಆಗ ನಿನ್ ಸಮಸ್ಯೆ ಬಗೆಹರಿಯುತ್ತೆ. ನೋಡು, ಹೋಗಿ ಅವಳ ಹತ್ರ ನಿನ್ ಪ್ರೀತಿನ ಹೇಳ್ಕೊ. ನಿನ್ ಪ್ರೀತಿ ನಿಜಾನೇ ಆಗಿದ್ರೆ ಅವಳು ನಿನ್ನ ಒಪ್ಕೊಂಡೇ ಒಪ್ಕೋತಾಳೆ. ಈ ತರ ಸಾಯ್ತೀನಿ ಅನ್ನೋದು, ಕಣ್ಣೀರ್ ಹಾಕೋದು, ಇದನ್ನೆಲ್ಲ ಇಟ್ಕೋಬೇಡ. ಗಂಡುಡ್ಗ ಕಣೋ ನೀನು, ಗುಂಡ್ಗೆ ಇರೋನು. ಈ ತರ ಎಲ್ಲ ಹೇಳಿ ತರ ಆಡ್ಬೇಡ. ಹೋಗಿ ಹೇಳು. ಏನಮ್ಮಿ, ಏನಂಗ್ ನೋಡ್ತಿದ್ಯಾ? ಏನೂ ಇಲ್ಲ ಕಮ್ಲಿ, ಏನಿಲ್ಲ. ಓ, ಒಳಗಡೆ ನನ್ನ ಕರಿತಾವ್ರಾ? ಹಾ, ಯಾ ಕರಿತಾ ಇದ್ದಾರೆ, ಅದಕ್ಕೆ ಬಂದೆ. ಸರಿ, ನಡಿ. ಅಂಬೆ ಹೇಳ್ತಿರೋದು ಸರಿನಾ? ನಾನೋಗಿ ನನ್ನ ಹೆಂಡತಿನ ಉಳಿಸ್ಕೋಬೇಕು. ಆದ್ರೆ DCP ಇಲ್ಲ, ನನಗೆ ನನ್ನ ಹೆಂಡತಿ ಬೇಕು. ನನ್ನ ಪ್ರೀತಿ ನಾನು ಉಳಿಸ್ಕೋಬೇಕು. ಚಿನ್ನ ಚಿನ್ನ
ಚಿನ್ನ ರಚನ್ ಪ್ಲೀಸ್ ನನ್ನ ಮಾತು ಕೇಳು. ಬಿಡೋ ನನ್ನ ಕೈನ. ಯಾಕೋ ಇಲ್ಲಿಗೆ ಬಂದೆ? ರಚನಾ ಅದು ಏಯ್, ಬರೋ ಟೈಮಿಗೆ ಬರ್ದೆ ಈಗ ರಾಂಗ್ ಟೈಮಲ್ಲಿ ಬಂದಿದ್ಯಲ್ಲ, ಯಾಕೆ ಬಂದೆ ನೀನ್ ಇಲ್ಗೆ? ಚಿನ್ನ ನನ್ನ ಮಾತು ಕೇಳು. ನನ್ನನ್ನು ಹಾಕಿ ಕರಿಬೇಡ ನೀನು. ನಾನೀಗ ಇನ್ನೊಬ್ಬನ ಹೆಂಡತಿ ಆಗ್ತಾ ಇದ್ದೀನಿ. ಪ್ಲೀಸ್ ಆಗಿ ಹೇಳ್ಬೇಡ ಚಿನ್ನ, ನನ್ನನ್ನು ಅರ್ಥ ಮಾಡ್ಕೊ. ನಿನಗೆ ನೋವು ಕೊಡ್ಬೇಕು, ನಿನ್ನಿಂದ ದೂರ ಆಗ್ಬೇಕು, ನಿನಗೆ ಮೋಸ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನನಗೆ ಆ ಥರ ಮಾಡ್ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಚಿನ್ನ. ನೀನೇ ನನ್ನ ನಂಬಿಲ್ಲ ಅಂದ್ರೆ ಇನ್ ಯಾರು ನಂಬ್ತಾರೆ ಚಿನ್ನ ನನ್ನನ್ನ? ನಿಮಗ್ ನೋವಾಗ್ತಿದೆ ಅಂತ ಗೊತ್ತಿದ್ರು ನನ್ನ ತರ ನಡ್ಕೊಂಡೆ. ನನ್ ತಪ್ಪು, ಕ್ಷಮಿಸ್ಬಿಡು. ಅದಕ್ಕೋಸ್ಕರ ಆತ ನನಗೆ ಇಷ್ಟ ಇಲ್ಲದೆ ಹೋದ್ರು ಎಲ್ಲರ ಹತ್ರ ಆ ತರ ನಡ್ಕೋಬೇಕಾಯ್ತು ಬಾವ. ಅದು ಬಿಟ್ಟು ನನಗೆ ಯಾರ ಮೇಲೂ ಯಾವ ದ್ವೇಷನೂ ಇಲ್ಲ ಬಾವ. ಇರೋದೆಲ್ಲ ಬರೀ ಪ್ರೀತಿ ಗೌರವ ಅಷ್ಟೇ. ದಯವಿಟ್ಟು ನನ್ನ ನಂಬಿ, ನನ್ನ ನಂಬಿ. ನನ್ನ ನಂಬಿ, ನಂದೇನು ತಪ್ಪಿಲ್ಲ. ಪ್ಲೀಸ್ ಚಿನ್ನ. ನನ್ನ ನಂಬಿ ಪ್ಲೀಸ್. ನನಗೆ ನನ್ನ ಚಿನ್ನ ಬೇಕು, ನನ್ನ ಹೆಂಡತಿ ನನಗೆ ವಾಪಸ್ ಬೇಕು. ಪ್ಲೀಸ್ ನನ್ನ ನಂಬಿ. ಹಾಗಿದ್ರೆ ಈ ರಚನಾ ಮತ್ತೆ ಅಮ್ಮರು ಒಂದಾಗ್ಬಿಡ್ತಾರ? ಅಣ್ಣ, ಮುಹೂರ್ತಕ್ಕೆ ಟೈಮ್ ಆಯ್ತು, ಬನ್ನಿ ಎಲ್ರು ಹೋಗೋಣ. ಚಿನ್ನ, 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 ಪ್ಲೀಸ್ ಚಿನ್ನ, ನನ್ನ ಮಾತು ಕೇಳು. ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ನನ್ನ ನಂಬು. ನಿನ್ ಜೊತೆ ಬದುಕಬೇಕು ನಾನು. ಅಮರ್, ನಾನು ನಿನ್ನ ಹತ್ರ ಇದೇ ತರ ಎಷ್ಟು ಸರಿ ಕೇಳ್ಕೊಂಡಿದ್ದೀನಿ, ಅವಾಗ ನೀನೇನ್ ಮಾಡ್ದೆ? ನನ್ನ ಪ್ರೀತಿ ನಿರೀಕ್ಷೆಗಳನ್ನ ಸಾಯಿಸ್ದವ್ ನೀನು. ನಿನ್ ಜೊತೆ ಬದುಕೋದು ಇಂಪಾಸಿಬಲ್. ಚಿನ್ನ ಪ್ಲೀಸ್ ನನ್ನ ಮಾತು ಕೇಳು ಚಿನ್ನ. ಅಪ್ಪ, ನನ್ಗೆ ಇವ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಇವ್ನಿಗೆ ಇಲ್ಲಿಂದ ಹೋಗಕ್ ಹೇಳಿ. ಚಿನ್ನ, ಚಿನ್ನ ಪ್ಲೀಸ್ ನನ್ನ ಮಾತು ಕೇಳು ಚಿನ್ನ. ಮಾವ, 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 ಪ್ಲೀಸ್ ಮಾವ, ನಿಮ್ ಮಾತು ಕೇಳ್ತಾಳ ಅವಳು. ನೀವು ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ನೀವಾದವಳಿಗೊಂದು ಮಾತು ಹೇಳಿ ಮಾವ. ಮಾವ, ಅವತ್ತು ಸಿಕ್ತಾಗ ನೀವು ಹೇಳಿರ್ಲಿಲ್ವಾ ಯಾವುದೋ ಒಂದು ಕಾರಣಕ್ಕೋಸ್ಕರ ನೀನು ಹಿಂಗೆ ಮಾಡ್ತಿದ್ಯಾ, ಅದೇನು ಅಂತ ಹೇಳು ಅಂತ? ಅದು ನಿಮಗೆ ಗೊತ್ತು, ಅವಳಿಗೆ ಗೊತ್ತಿಲ್ಲ. ದಯವಿಟ್ಟು ನೀವಾದವಳಿಗೆ ಹೇಳಿ ಅರ್ಥ ಮಾಡಿಸಿ ಮಾವ. ಮಾವ, ನನ್ನ ಜೀವನದಲ್ಲಿ ನಾನು ರಚನೆಯನ್ನ ಪ್ರೀತಿಸೋಷ್ಟು ಬೇರೆ ಯಾರನ್ನೂ ಪ್ರೀತಿಸಿಲ್ಲ ಮಾವ. ಒಂದ್ ಕಡೆ ಇಡೀ ಪ್ರಪಂಚನ ಇಟ್ಟು ಒಂದ್ ಕಡೆ ರಚನೆಯನ್ನ ಇಟ್ರೆ ನನಗೆ ನನ್ನ ಚಿನ್ನ ಬೇಕು ಅಂತಾನೆ ನಾನು ಕೇಳೋದು. ಯಾಕಂದ್ರೆ ಅವಳೇ ನನ್ನ ಪ್ರಪಂಚ ಮಾವ. ದಯವಿಟ್ಟು ಅವಳಿಗೆ ಅರ್ಥ ಮಾಡಿಸಿ ಪ್ಲೀಸ್. ಅಮ್ಮ,
ನಾನು ನಿಮಗೆ ಯಾವತ್ತೇ ಹೇಳಿದೆ, ದಯವಿಟ್ಟು ಹಠ ಮಾಡಬೇಡಿ, ಮನೆಗೆ ಬನ್ನಿ, ನನ್ನ ಮಗಳು ಮೋಸ ಮಾಡಬೇಡಿ, ನಿಮ್ಗೆ ಅದೇನೇ ಸಮಸ್ಯೆ ಇದ್ರೆ ಹೇಳ್ಕೊಳ್ಳಿ, ಕೂತ್ ಮಾತಾಡಿ ಬಗೆಹರಿಸೋಣ ಅಂತ. ಆದರೆ ಆವತ್ತು ನಾನು ನಿಮ್ಮ ಹತ್ರ ಎಷ್ಟು ಕೇಳ್ಕೊಂಡ್ರು ನಿಮ್ಮ ಮನಸ್ಸು ಕರಗಲೇ ಇಲ್ಲ. ಇವತ್ತು ಬಂದು ನನ್ನನ್ನು ಹೀಗೆ ಕೇಳ್ಕೊಂಡ್ರೆ ನಾನೇನಪ್ಪ ಮಾಡಲಿ? ರಚನಾ ಈಗ ಒಂದು ಹೆಜ್ಜೆ ಮುಂದಿಟ್ಬಿಟ್ಟಿದ್ದಾಳೆ. ಅವಳನ್ನ ಹಿಂದಕ್ಕೆ ಬಾ ಅಂತ ಹೇಳೋಕ್ಕಾಗಲ್ಲ. ಈಗೇನೇ ಇದ್ರು ರಚನಾನೇ ನಿರ್ಧಾರ ತಗೋಬೇಕು. ಐ ಆಮ್ ಸಾರಿ. ಬಾಬಾಜಿ, ಬಾಬಾಜಿ ಪ್ಲೀಸ್ ಬಾಬಾಜಿ. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ನೀವಾದ್ರೊಳಗೆ ಅರ್ಥ ಮಾಡಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹೇಳೋದಕ್ಕೆ ಏನು ಉಳ್ದಿಲ್ಲ ಅಮರ್. ನಿನ್ನ ನಂಬಿದಕ್ಕೆ ದೊಡ್ಡ ಪಾಠನೇ ಕಲಿಸ್ದೆ. ನನ್ನ ಮಗಳು ನಿನ್ನ ಮದ್ವೆ ಆಗಿ ದೊಡ್ಡ ತಪ್ಪು ಮಾಡಿದ್ಲು. ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಮದ್ವೆ ಆಗ್ತಾ ಇದ್ದಾಳೆ. ನಾವು ತಡೆಯೋದಿಕ್ಕಾಗಲ್ಲ. ಅತ್ತೆ ಪ್ಲೀಸ್ ಅತ್ತೆ, ಚಿನ್ನ ತೆಗೆಯವ 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 ಪ್ಲೀಸ್. ನೀನದು ನನ್ನ ಅರ್ಥ. ಚಿನ್ನ ಪ್ಲೀಸ್ ಚಿನ್ನ, ಆ ಥರದಲ್ಲಿ ನಿರ್ಧಾರ ತಗೋಬೇಡ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನೋ, ಅರ್ಥ ಮಾಡ್ಕೋ. ಅಮರ್, ನಮ್ಮ ಮದ್ವೆಗೆ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಹೊಂಟೋಗೋ. ಚಿನ್ನ ಪ್ಲೀಸ್ ಚಿನ್ನ, ಒಳಗಡೆ ಬಂದು ಚಿನ್ನ 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 ಪ್ಲೀಸ್ ಪ್ಲೀಸ್ ನಂಗೆ ಹೇಳು. ನೋಡ ಬಾಬುಜಿ, ನಮ್ಮ ಪ್ರೀತಿ ಉಳಿಸ್ಕೋಬೇಕು ಅಂತ ನಾನಿಂದ ಹೇಳ್ತಾ ಇಲ್ಲ. ಆದರೆ ನಿಮ್ಮಿಬ್ರು ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಾನೆ ನಾನು ಈ ಥರ ಕೆಲಸ ಮಾಡಿದ್ದು ಬಾಬಾ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಬಾಬಾಜಿ ತಂಗ್ಯವ. ನೀವೇನಾ ಮದುವೆ ಗಂಡು ಹೆಣ್ಣು? ಹೌದು ಸರ್. ಹೌದು ಸರ್. ರಚನಾ ಅಂದ್ರೆ ನೀವೇನಾ? ಹೌದು. ಚಿನ್ನ, ಇವ್ರು ಯಾರು? ಇವರು ಸಾಕ್ಷಿ ಸರ್.